ಖಂಡಿತವಾಗಿಯೂ. ಈ ಕಥೆ ಕೇಳಿ. ಥಾಮಸ್ ಎಡಿಸನ್ ಬಲ್ಬ್ ಕಂಡುಹಿಡಿಯುವ ಮೊದಲು ಸುಮಾರು 10,000 ಬಾರಿ ಪ್ರಯತ್ನಿಸಿ ವಿಫಲರಾದರು. ಆದರೂ ಅವರು ಪ್ರಯತ್ನ ಮಾಡುವುದನ್ನು ನಿಲ್ಲಿಸಲಿಲ್ಲ. ಅವರ ಪರಿಶ್ರಮದಿಂದಲೇ ನಮಗೆ ಬೆಳಕು ಸಿಕ್ಕಿದ್ದು. ಹಾಗಾಗಿ ನೀವು ಗುರಿ ತಲುಪುವವರೆಗೂ ಪ್ರಯತ್ನವನ್ನು ಮುಂದುವರೆಸಿ. ಇನ್ನೊಂದು ಕಥೆ ಕೇಳಿ. ಕರ್ಪಣೆಯಿಂದ ಬದುಕುತ್ತಿದ್ದ ಮೌಂಟೇನ್ ಮ್ಯಾನ್ ದಶರಥ್ ಮಾಂಝಿ ತನ್ನ ಹೆಂಡತಿಯ ಸಾವಿಗೆ ಸರಿಯಾದ ರಸ್ತೆ ಇಲ್ಲದ ಕಾರಣ ಅವಳನ್ನು ಆಸ್ಪತ್ರೆಗೆ ಸಾಗಿಸಲು ಸಾಧ್ಯವಾಗಲಿಲ್ಲ. ಇದರಿಂದ ಕುಗ್ಗಿದ ಮಾಂಝಿ ತನ್ನ ಹಳ್ಳಿಯಿಂದ ಆಸ್ಪತ್ರೆಗೆ ಹೋಗಲು ಬೆಟ್ಟವನ್ನು ಕೊರೆಯಲು ನಿರ್ಧರಿಸಿದರು. 22 ವರ್ಷಗಳ ಕಾಲ ಕಷ್ಟಪಟ್ಟು ಕೆಲಸ ಮಾಡಿ 360 ಅಡಿ ಉದ್ದದ ಮತ್ತು 30 ಅಡಿ ಅಗಲದ ರಸ್ತೆಯನ್ನು ನಿರ್ಮಿಸಿದರು. ಅವರ ಪರಿಶ್ರಮದಿಂದ ಇಂದು ಅನೇಕ ಜೀವಗಳು ಉಳಿಯುತ್ತಿವೆ. ಹೇಗಿದೆ ಈ ಕಥೆ ಕೇಳಿ. ಅಬ್ರಹಾಂ ಲಿಂಕನ್ ಅಮೆರಿಕದ ಅಧ್ಯಕ್ಷರಾಗುವ ಮೊದಲು ಅನೇಕ ಸೋಲುಗಳನ್ನು ಅನುಭವಿಸಿದರು. ಅವರು ವ್ಯಾಪಾರದಲ್ಲಿ ಸೋತರು, ಚುನಾವಣೆಯಲ್ಲಿ ಸೋತರು, ಆದರೆ ಅವರು ತಮ್ಮ ಗುರಿಯನ್ನು ಬಿಡಲಿಲ್ಲ. ಕೊನೆಗೂ ಅವರು ಅಮೆರಿಕದ ಶ್ರೇಷ್ಠ ಅಧ್ಯಕ್ಷರಾದರು. ಹಾಗಾಗಿ ನೀವು ಗುರಿ ತಲುಪುವವರೆಗೂ ಪ್ರಯತ್ನವನ್ನು ಮುಂದುವರೆಸಿ. ಓಕೆ, ಕೊನೆಯದಾಗಿ ಈ ಕಥೆ ಕೇಳಿ. ಜಗತ್ತಿನ ಶ್ರೇಷ್ಠ ಬಾಸ್ಕೆಟ್ಬಾಲ್ ಆಟಗಾರ ಮೈಕಲ್ ಜೋರ್ಡನ್ ಶಾಲಾ ತಂಡಕ್ಕೆ ಆಯ್ಕೆಯಾಗಲಿಲ್ಲ. ಆದರೆ ಅವರು ನಿರಂತರವಾಗಿ ಕಷ್ಟಪಟ್ಟು ಅಭ್ಯಾಸ ಮಾಡಿದರು. ಅವರ ಪರಿಶ್ರಮದಿಂದಲೇ ಅವರು ಶ್ರೇಷ್ಠ ಆಟಗಾರರಾದರು. ಹಾಗಾಗಿ ನೀವು ಗುರಿ ತಲುಪುವವರೆಗೂ ಪ್ರಯತ್ನವನ್ನು ಮುಂದುವರೆಸಿ.